ನಿಮಿತ್ತ ಪಟ್ಟಣ ಪಂಚಾಯಿತಿ ವತಿಯಿಂದ ಪೂರ್ವಭಾವಿ ಸಭೆ. ಕನಕಗಿರಿ ಪಟ್ಟಣದ ಆರಾಧ್ಯ ದೈವವಾಗಿರುವ ಶ್ರೀ ಕನಕಚಲಪತಿ ಲಕ್ಷ್ಮೀ ನರಸಿಂಹ ಜಾತ್ರೆ ಮಹೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲಕ್ಷ್ಮಣ್ ಕಟ್ಟಿಮನಿ ಹಾಗೂ ಶ್ರೀಮತಿ ತನುಶ್ರೀ ಟಿಜಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ನಡೆಯಿತು. ಈ ವೇಳೆ ಜಾತ್ರೆ ನಿಮಿತ್ತ ಪಟ್ಟಣದ ಸ್ವಚ್ಛತೆ ಹಾಗೂ ನೀರಿನ ಸೌಲಭ್ಯಗಳು ಕುರಿತಂತೆ ಸಿದ್ಧತೆಗಳನ್ನ ಮಾಡಬೇಕಾಗಿರುತ್ತದೆ ಮತ್ತು ವೆಂಕಟಪತಿ ಭಾವಿ ಪುಷ್ಕರಣಿ ಹಾಗೂ ಕನಕಚಲಪತಿ ದೇವಸ್ಥಾನದ ಬಳಿಯಲ್ಲಿರುವ ತ್ರಿವೇಣಿ ಸಂಗಮವನ್ನ ಸ್ವಚ್ಛಗೊಳಿಸುವುದರ ಬಗ್ಗೆ ಮತ್ತು ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಿ ರಾಜಬೀದಿಯ ರಸ್ತೆಯನ್ನ ಸ್ವಚ್ಛತೆ ಮಾಡಿಸಿ ಕೊಡಬೇಕೆಂದು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಿಗೆ ಸಭೆಯಲ್ಲಿ ಜನಪ್ರತಿನಿಧಿಗಳಾದ ಶರಣೇಗೌಡ ಪಾಟೀಲ್ ಲಂದಾಪುರ ರಾಜ ಮತ್ತು ನುಸಾರ್ಗಡ್ಡಿ ಗಲ್ ಸೂಚನೆ ನೀಡಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಲಾಯಿತು. ನಂತರ ಪಟ್ಟಣ ಪಂಚಾಯಿತಿ ಸದಸ್ಯರಿಂದ ಪಟ್ಟಣದ ಪೈಪ್ಲೈನ್ ಕಳಪೆ ಕಾಮಗಾರಿಗೆ ಮಾಡಿದ್ದಾರೆ ಮತ್ತು ನಿಧಾನ ಸಾಗುತ್ತಿದೆ. ಒಟ್ಟಾರೆ 200 ಕೋಟಿ ಅನುದಾನ ಇರುವಂತಹ ಕಾಮಗಾರಿಯನ್ನ ಕಳಪೆ ಮಟ್ಟದಲ್ಲಿ ನಡೆಯುತ್ತಿದೆ ಎಂದು ತಿಳಿಸಿದರು. ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ರಾಜನಂದಪುರ ಅವರು ಮುಖ್ಯ ಅಧಿಕಾರಿಗಳಿಗೆ ಹಾಗೂ ಕಾಂಟ್ರಾಕ್ಟರ್ಗಳಿಗೆ ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲಕ್ಷ್ಮಣ್ ಕಟ್ಟಿಮನಿ, ಇಂಜಿನಿಯರ್ ಮಂಜುನಾಥ್ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ತನುಶ್ರೀ ಟಿಜಿ ರಾಮಚಂದ್ರ, ಮಾಜಿ ಅಧ್ಯಕ್ಷ ಹುಸೇನ್ ಬಿ ಚಳ್ಳುಮರದ್, ಸದಸ್ಯರಾದ ಶರಣೇಗೌಡ, ನೂರ್ಸಾಬ್ ಗಡ್ಡಿಗಲ್, ರಾಜನಂದಾಪುರ್, ಗಂಗಾಧರ್ ಚೌಡ್ಕಿ, ಹನುಮೇಶ್ ಹಡಪದ್ ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್. ಮೊನ್ನೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತೆ ಡಿ ಶೋರ್ ಕೂಡ ಮೊನ್ನೆ ಮೀಟಿಂಗ್ ತಗೊಂಡಿದ್ರು. ಅವರು 2.0 ಎಲ್ಲ ನಗರ ಸಭೆ ಇವರು ಕೂಡ ಬಂದಿದ್ರು. ಸಾಹೇಬರು ಕೂಡ ಹೇಳಿದ್ದಾರೆ. ಅದು ಪ್ರೋಗ್ರಾಮ್ ಚೆನ್ನಾಗೈತೆ ಅಂತ ಹೇಳಿದಾರ. ಏನ್ ಹೇಳಿದ್ದಾರೆ ಸರ್? ನಮ್ದಿನ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿಲ್ಲ. ವಾರ್ಡ್ ನಂಬರ್ ಇಶ್ಯೂಸ್ ಇದೆ ಸರ್. ವಾರ್ಡ್ ಇಶ್ಯೂಸ್ ಸ್ವಲ್ಪ ಇದೆ. ಲೆಟರ್ ಕೊಟ್ಟಿಲ್ಲ. ಅದು ನಾನು ಲೆಟರ್ ಕೊಟ್ಟರೆ ಮೊನ್ನೆ ಟೀಚರ್ ಆದ್ರೂ ಬಂದ್ರೆ ಏನಾದ್ರು ಬಹಳ ಆಮೇಲೆ ರೀತಿಯಲ್ಲಿ ಕೆಲಸ ನಡೆದಿದೆ. ಬಹಳ ಸ್ಲೋ ಆಗಿ ನಡೆದಿದೆ. ಟೈಮ್ ಪೀರಿಯಡ್ ಕೂಡ ಮುಗಿತ್ ಬಂದಿದೆ ಸರ್. ಆಕ್ಚುಲಿ ಅವ್ರದ್ದು ನಾಳೆ ಜೂನ್ ಒಳಗೆ ಕಂಪ್ಲೀಟ್ ಆಗಬೇಕಾಗಿತ್ತು. ಜೂನ್ ಒಳಗೆ ಕಂಪ್ಲೀಟ್ ಆಗಿ 1 ವರ್ಷ ಆಗಿಲ್ಲ ನಿಮ್ದು? 2 ವರ್ಷ. 2 ವರ್ಷ. ನಾಳೆ ಜೂನ್ ಒಳಗೆ ಕಂಪ್ಲೀಟ್ ಆಗಬೇಕಾಗಿತ್ತು. ಬಹಳ ಸ್ಲೋ ಆಗಿ ಕೂಡ ಡಿಸಿ ಸಾಹೇಬರು ಕೂಡ ಹೇಳಿದ್ದಾರೆ. ಸರ್ ನಮಗೆ ಪ್ರಾಬ್ಲಮ್ ಆಗಿದೆ. ಡಬ್ಲ್ಯೂ ಹ್ಯಾಂಡಲ್ ಆಗಿದೆ ಸರ್. ಓಕೆ. ಅದು ಯಾವುದು ಕೇಳ್ತಾ ಇಲ್ಲ. ಇಲ್ಲ ಸರ್, ಡಿಲೇ ಆಗಿದೆ ಅಂತ ಅದನ್ನ ಅಂತ ಡಿಸ್ಟ್ರಿಬ್ಯೂಷನ್ ಆಗಬೇಕಂದ್ರೆ ಈ ಮೇನ್ ರೇಸಿಂಗ್ ಮೇನ್ ಐತಲ್ಲ ಸರ್, ಅದ್ರ ಜೊತೆಗೆ ಬರ್ಬೇಕು. ಈ ಮೇನ್ ಇರೋದು ಈ ಕಡೆ ಡಿಎಫ್ ಇದೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ಈ ವಿಕೆಟ್ ಟೋಟಲ್ ಕನಕಗಿರಿ ಸಿಟಿ ಒಳಗಿರೋದು 6 ಕಿಲೋಮೀಟರ್ ಬ್ಯಾಲೆನ್ಸ್ ಇದೆ. ಅದೇ ಅದನ್ನೇ ನಿಮ್ದು ಕಂಪ್ಲೀಟ್ ಆಗಿಲ್ಲ. ವಾಟರ್ ವಿಷಯ ಪ್ರಾಬ್ಲಮ್ ಇದೆ. ಅದನ್ನೇ ಕೊಡ್ರಿ. ವಾಟರ್ ಏನ್ ಇಶ್ಯೂ ಯಾವ ಕೊಡಬೇಕು. ಅಲ್ಲಿ ವಾಟರ್ ಕಂಪ್ಲೀಟ್ ಕೇಳಿದ್ರೆ ಅವ್ರ ಹತ್ರ ಎಸ್ಟಿಮೇಟ್ ಇರಲ್ಲ. ಆಮೇಲೆ ಸರಿಯಾಗಿ ಅಟೆಂಡ್ ಮಾಡಲ್ಲ. ಪೈಪ್ ಕರೆಕ್ಟ್ ಆಗಿ ಜಾಯಿಂಟ್ ಮಾಡಲ್ಲ. ಹಂಗೆ ಇದು ಮಾಡೋದು, ಬ್ಯಾಕ್ ಫಿಲ್ಲಿಂಗ್ ಮಾಡ್ತಾರೆ. ಯಾರ ಸದಸ್ಯರು ಅವರಿಗೆ ನಮ್ಮ ಏನು ಇಶ್ಯೂಸ್ ಯಾವ ಪೋಸ್ಟ್ ಆಪರೇಷನ್ ಮಾಡ್ತಾರೆ ಅಂತ ಎಷ್ಟು ವಾರ್ಡ್ನಾಗ ನೀವು ನಾಳೆ ಕುಂದಿರ್ಸಿ? ನಾಳೆ ಕುಂದಿರ್ಸಿ ಸರ್. ಡಿಸಿ ಅವ್ರು ಬಂದು ಹೋದ್ರಿ. ಡಿಸಿ ಅವ್ರು ಬಂದು ಹೋದ್ಮೇಲೆ ನೀವು ಈಗ ಬಹಳಷ್ಟು ಕಡೆ ಮತ್ತೆ ನೀವು ಪೈಪ್ ಹಾಕಿದಿರಲ್ವಾ, ಅದು ಉಳಿದಂತ ಪೈಪ್ ಹೊರಗಡೆ ನೀವು ಹಂಗೆ ಕೂತಿದ್ದೀರ. ಅದನ್ನ ಬಹಳಷ್ಟು ಅದು ರೋಡಿಗೆ ಡಿಸ್ಟರ್ಬೆನ್ಸ್ ಆಗ್ತಿದೆ. ಶಾಲಾ ಮಕ್ಕಳಿಗೆ ಹೋಗಬೇಕಾಗ್ತದೆ. ಯಾಕೆ ಅಷ್ಟು ನಾಲ್ಕು ಹೊರಗಡೆ ಇಟ್ಟಿದ್ದೀರಿ? ಅಲ್ಲ, ಜಾಯಿಂಟ್ ಇರೋದ್ರೆ ಅಟ್ಲೀಸ್ಟ್ ಅದನ್ನ ಏನಾದ್ರು ಒಂದು ಟೆಕ್ನಿಕಲ್ ಇದನ್ನ ಮಾಡ್ಬೇಕಲ್ಲ. ನೀವು ಉದ್ದಿಸ್ಬಿಟ್ರೆ ರಾತ್ರಿ ಬೈಕ್ ಹೋಗ್ತಾವ, ಸ್ಕೂಲ್ ಮಕ್ಕಳು ಹೋಗ್ತಾವ, ಆಟೋ ಹೋಗ್ತಾವ. ಯಾಕೆ ಏನಾದ್ರು ಇಲ್ಲ ಸರ್. ಈಗ ಅದನ್ನೇ ಹೇಳ್ತೇನೆ. ಈಗ ಅಟ್ಲೀಸ್ಟ್ ಏನಾದ್ರು ಟೆಕ್ನಿಕಲ್ ಪ್ರಕಾರ ರೋಡ್ ಮಾಡಿಸಿ ಒಂದ್ ಕಡೆ ಬಿಡ್ಬೇಕು. ಒಂದು ನೀವು ಸಣ್ಣ ರೋಡ್ ಬಿಟ್ರೆ ಆ ಪೈಪ್ ಈಗ ಹಿಂಗೆ ಒಂದ್ ಆಂಗಲ್ ಹೋಗಿರ್ತದೆ. ನಾಳೆ ಯಾರಿಗೆ ಅದ್ರ ಏನೋ ಇನ್ಸಿಡೆಂಟ್ ಆದ್ರೆ 9ನೇ ವಾರ್ಡ್ನಾಗ ಒಂದು ಪಾಸ್ ಮಾಡಿದ್ರೆ ಇಲ್ಲ. ಇವತ್ತಿಗೆ ಕಂಬಗಳದಾವ, ಕಂಬಕ್ಕೆ ಯಾವ ಲೈಟಿಂಗ್ ಇಲ್ಲ. ಜಾತ್ರೆಯಲ್ಲಿ ಅದು ಅವಶ್ಯ ಐತಿ. ಅದನ್ನ ಮಾಡಬೇಕು. ಆಮೇಲೆ ವಾಟರ್ ಫಿಲ್ಟರ್ ಕೆಲವೊಂದು ಉದಾಹರಣೆಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಐತಿ, ಅದು ಕೂಡ ಕೆಟ್ಟ ನಿಂತೈತಿ. ಅದೆಲ್ಲ ನಮ್ಮ ಪಂಚಾಯತ್ ಕ್ಯಾಬಿನೆಟ್ ಮಾಡ್ತಾರೆ. ಅದಾಯ್ತು. ಮತ್ತೆ ಯಾವ್ಯಾವ ಫಿಲ್ಟರ್ ವಾಟರ್ ಅದಾವ ಅದನ್ನೆಲ್ಲ ರಿಪೇರಿ ಮಾಡಬೇಕು. ಆಮೇಲೆ ತುರ್ತಾಗಿ ಅದ್ರ ಜಾತ್ರೆಗೆ ಮಾಡಿದ್ರೆ ಸರ್ ಸೋಲಾರ್ ದೀಪಗಳೇನು ಅದಾವ ಸರ್ ಅದಕ್ಕೆ ಮೇನ್ ರೋಡ್ಗೆ ಅದು ಒಂದು. ಆಮೇಲೆ ಕೆಲವೊಂದು ವಾರ್ಡ್ಗಳಲ್ಲಿ ಇವ್ರದ್ದು 2.0 ಅದಾವ ಸರ್. ಅವರು ಪ್ರತಿ ವಾರ್ಡ್ನಲ್ಲಿ ಕೆಲಸ ಮಾಡ್ತಾರೆ. ಅರ್ಧಂಬರ್ಧ ಆಗ್ಯಾವ. ಆಮೇಲೆ ಮಣ್ಣುಗಳನ್ನೆಲ್ಲ ಲೆವೆಲ್ ಆಗಿ ಬೆಳೆದಿಲ್ಲ. ಆಮೇಲೆ ಕೆಲವು ಕಡೆ ಪೈಪ್ ಲೈನ್ಗಳನ್ನು ಹೊಡೆದು ಲೀಕೇಜ್ ಹಾಕತ್ತವ. ಜಾತ್ರೆಗೆ ಅದು ಬಹಳ ಸಮಸ್ಯೆ ಐತೆ. ಆಮೇಲೆ ಈಗ ಬ್ಯಾಸ್ಗೆ ಸ್ಟಾರ್ಟ್ ಆಯ್ತು ಸರ್. ನೀರಿನ ತೊಂದರೆ ಬಹಳ ಆಗ್ತದೆ. ಅದ್ರದ್ದೊಂದು ಎಲ್ಲವನ್ನ ಈಗ ಜಾತ್ರೆ ಒಳಗೆ ರೆಡಿ ಆಗ್ಬೇಕು ಸರ್. ಆಯ್ತು. ಸಂಜೆ ಎಸ್ ಸರ್, ಓಕೆ ಸರ್, ಆಯ್ತು ಸರ್ ಅಂತೀರಲ್ಲ.
ಈ ಸಾರ್ವಜನಿಕ ಅಡ್ಡಾಡಲ್ಲಿ ಕೆಲವೊಂದು ಬಸ್ಸು ಅದನ್ನ ಇದನ್ನ ಇಟ್ಟಿರ್ತಾರ. ಈ ಜನ ಸಾರ್ವಜನಿಕರು ಎಲ್ಲರೂ ಹೇಳಿದ್ರು ಹೋಗ್ತೀವಿ ಹೇಳಿದ್ರ ನಾನೊಬ್ಬ ತತ್ತಿ ಹೇಳಿಲ್ಲ, ಜನರು ಹೇಳಿದ್ರು. ಅದನ್ನ ಏನ್ ಮಾಡಿದ್ರಿ ನೀವು? ಈಗ ಅವತ್ತು ನಾವು ನಿಮ್ಮ ಏನ್ರಿ ಒಳ್ಳೆ ಬೆಳೆ ಹಾಕಿ ಹೇಳ್ತೀರಲ್ಲ ನೀವು, ನೀವ್ ಚೆಕ್ ಮಾಡಿದ್ರಿ? ಈಗ ಅವತ್ತು ನಾವು ಎಲ್ಲ ಕಪಾಟಿ ಇಟ್ಟವ್ರಿಗೆ ಅವ್ರಿಗೆಲ್ಲ ಹೇಳಿ ಬಂದಿವಿ. ಅವ್ರು ಏನಂದ್ರು ರಾಜೇಶ್ವರ ಚಕ್ಕತ್ತಿ ಸರ್ ಅಂತ ಹೇಳಿದ್ರು. ನೀವು ಹೋಗಿ ಹೆಸರು ಹಾಕ್ತಾರೆ ಅವಳಿಗೆ, ಯಾವ್ದು? ನೀವು ಸ್ಪಾಟ್ ಹೋಗಿ ಹೆಸರು ಶುಕ್ರವಾರ ಹಾಕಿ ಬೆಳಿಗ್ಗೆ ಬಂದಿದ್ವಿ. ಮತ್ತೆ ಇವತ್ತು ಯಾವ ಇವತ್ತು ಇವತ್ತು ಸೋಮವಾರ. ಏನಾಯ್ತಪ್ಪ ಇವರ ಬರೀ ಇಲ್ಲ, ಬರೀ ಹತ್ತಿ ಮೇಲೆ ನಾನು ನಂಬ್ತಿರ್ತಾರೆ ಸರ್. ಅಲ್ಲ ಅವ್ರು ಏನಲ್ಲಿ ನಿಮ್ಮ ಪಂಚಾಯತಿ ಜಾಗದಾಗ ಇತ್ತಂದ್ರ ತೆಗೀರಿ, ಅವ್ರ ಮನೆ ಮುಂದೆ ತಂದು ಬೇಡ. ಅನ್ಯಾಯ ಅನ್ಯಾಯ. ಅಲ್ಲ ಸರ್, ಅವತ್ತು ನಿಮಗೆ ನಾನು ಹೇಳಿಲ್ಲ, ಜನ ಹೇಳಿಲ್ಲ. ಒಂದ್ ನಿಮಿಷ ತಡ್ರಿ, ನೀವ್ ಹೇಳಿರಿ. ಅಲ್ಲ ಸರ್, ಜನ ಹೇಳಿದ್ರಲ್ಲ ಅವ್ರಿಗೆ. ನೀವ್ ಹೇಳಿರಿ, ನೀವ್ ಹೇಳಿದ ಮೇಲೆ ನಮ್ ಸಾಕು. ನಾವು ಜನ ನಿಂತಿದ್ರಲ್ಲ ಸರ್. ಹೇಳ್ಬಂದ್ವಿ ಸರ್, ನಾವ್ ಹೇಳ್ಬಂದಿವಿ. ಅವ್ರು ತಕೊಂಡ್ರೆ ಹೇಳಿದಾರ. ಯಾಕಂದ್ರೆ ಅನ್ಯಾಯ. ಈಗ ಮಧ್ಯಾಹ್ನ ಹೋಗ್ರಿ, ನೀವು ಎಮ್ಗೆ ಹೋಗ್ರಿ, ಅವ್ರು ಯಾರು ಹಾಕಿದಾರ ಅವ್ರು ತೆಗಿಸಿ ಬರ್ರಿ ಹೋಗಿ. ಅವ್ರು ಏನೇನ ರಾಡ್ ಗಿಡ್ ಏನ್ ಹಾಕಿದಾರೆ ತಿನ್ ಹಾಕಿದಾರ ಮಧ್ಯಾಹ್ನ ತೆಗಿಸಿ ಬರ್ರಿ. ಇಲ್ಲ ಇಲ್ಲಾಂದ್ರೆ JCB ತಗೊಂಡು ಹೋಗ್ರಿ.